ಮುಂದುವರಿದ ಭಾಗ. ಅವನು ಏನೋ ಯೋಚಿಸುತ್ತಾ ಮೇಜಿನ ಮೇಲೆ ಇಟ್ಟಿದ್ದ ತನ್ನ ಫೋನನ್ನು ತೆಗೆದುಕೊಂಡು ರಾಣಾ ಮೆನ್ಷನ್ಗೆ ಕರೆ ಮಾಡಿದನು. ರಾಣಾ ಮೆನ್ಷನ್ನಿಂದ ಯಾರೋ ಕರೆ ಸ್ವೀಕರಿಸಿದ ಕೂಡಲೇ, ನನ್ನ ಒಂದು ಫೈಲ್ ಮನೆಯಲ್ಲೇ ಉಳಿದಿದೆ, ಸ್ವಲ್ಪ ಹೊತ್ತಿನಲ್ಲಿ ನಾನು ಒಬ್ಬ ನೌಕರನನ್ನು ಕಳುಹಿಸುತ್ತೇನೆ, ಅವನಿಗೆ ಆ ಫೈಲನ್ನು ಕೊಡಿ ಎಂದನು. ಅತ್ತ ಕಡೆಯಿಂದ ರಾಗಿಣಿಯವರು ಅವನ ಮಾತನ್ನು ಕೇಳಿ ನಗುತ್ತಾ, ನೀನು ಮೊದಲೇ ಹೇಳಿದ್ದರೆ ನಾನು ಧನ್ವಿ ಕೈಯಲ್ಲಿ ಆ ಫೈಲನ್ನು ಕಳುಹಿಸುತ್ತಿದ್ದೆ, ಆದರೆ ಈಗ ಧನ್ವಿ ಹಿಂತಿರುಗುವ ಸಮಯವಾಗಿದೆ ಅನಿಸುತ್ತೆ. ಚಿಂತಿಸಬೇಡ, ನಾನು ನಿನ್ನ ನೌಕರನ ಕೈಯಲ್ಲಿ ನಿನ್ನ ಫೈಲನ್ನು ಕಳುಹಿಸುತ್ತೇನೆ ಎಂದರು. ಅದಕ್ಕೆ ಧ್ರುವ ತಕ್ಷಣವೇ, ಧನ್ವಿ ಹಿಂತಿರುಗುವ ಸಮಯವಾಗಿದೆ ಅಂದರೆ ಏನು ಎಂದು ಕೇಳಿದನು. ರಾಗಿಣಿಯವರು ನಗುತ್ತಾ, ಇನ್ನೇನು ಹೇಳಲಿ, ಅವಳು ಇನ್ನೂ ಹಿಂತಿರುಗಿಲ್ಲ, ಆದ್ದರಿಂದ ಅವಳು ಹಿಂತಿರುಗುವ ಸಮಯವಾಗಿದೆ ಎಂದರ್ಥ. ನೀನು ರಾತ್ರಿ ತನಕ ಅವಳನ್ನು ಬಿಡುವುದಿಲ್ಲ, ಅವಳ ಕೈಯಿಂದಲೇ ಊಟ ಮಾಡಿಸುತ್ತೀಯಾ ಎಂದು ನಾನು ಅಂದುಕೊಂಡಿದ್ದೆ, ಆದರೆ ನೀನು ಅವಳನ್ನು ಬೇಗನೆ ಕಚೇರಿಯಿಂದ ಕಳುಹಿಸಿಬಿಟ್ಟೆ ಎಂದರು. ರಾಗಿಣಿಯವರು ಮಾತನ್ನು ಕೇಳಿ ಧನ್ವಿ ಇನ್ನೂ ಮನೆಗೆ ತಲುಪಿಲ್ಲ ಎಂದು ಧ್ರುವನಿಗೆ ಅರ್ಥವಾಯಿತು. ಮುಂದಿನ ಕ್ಷಣವೇ ಅವನು ಏನನ್ನು ಹೇಳದೆ ಕರೆ ಕಡಿತಗೊಳಿಸಿದನು. ಈಗ ಅವನ ಮುಖ ಕೋಪದಿಂದ ಕಂಪಿಸಲು ಪ್ರಾರಂಭಿಸಿತು, ಏಕೆಂದರೆ ಧನ್ವಿ ಕಚೇರಿಯಿಂದ ಹೊರಟು ಸುಮಾರು 2 ಗಂಟೆಗಳಾಗಿತ್ತು. ಆದರೆ ರಾಣಾ ಇಂಡಸ್ಟ್ರಿ ಮತ್ತು ರಾಣಾ ಮೆನ್ಷನ್ ನಡುವಿನ ಅಂತರ ಕೇವಲ ಅರ್ಧ ಗಂಟೆಯದ್ದು ಮಾತ್ರ. ಅವನು ತನ್ನ ಫೋನ್ನಿಂದ ಧನ್ವಿಗೆ ಕರೆ ಮಾಡಲು ಪ್ರಯತ್ನಿಸಿದನು, ಆದರೆ ಆಗ ಅವನಿಗೆ ಧನ್ವಿಯ ನಂಬರ್ ಇಲ್ಲ ಎಂಬುದು ನೆನಪಾಯಿತು. ಈಗ ಅವನ ಕೋಪ ಇನ್ನಷ್ಟು ಹೆಚ್ಚಾಯಿತು. ಧನ್ವಿ ಮೌನವಾಗಿ ಸೋಫಾದ ಮೇಲೆ ಕುಳಿತಿದ್ದಳು. ಪದೇ ಪದೇ ಅವಳಿಗೆ ಅಳಲು ಬರುತ್ತಿತ್ತು. ಧ್ರುವನ ಮಾತುಗಳನ್ನು ನೆನಪಿಸಿಕೊಂಡು ಅವಳ ಕಣ್ಣಲ್ಲಿ ನೀರು ತುಂಬುತ್ತಿತ್ತು ಮತ್ತು ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ನಿಯಂತ್ರಿಸಲು ಆಗದೆ ಅವಳ ಕಣ್ಣಿನಿಂದ ನೀರು ಹರಿಯಲು ಪ್ರಾರಂಭಿಸಿತು. ರೀಚಾ ಅವಳಿಗಾಗಿ ಚಹಾ ತೆಗೆದುಕೊಂಡು ಬಂದಾಗ ಧನ್ವಿಯ ಕಣ್ಣಲ್ಲಿ ನೀರು ನೋಡಿ ತಕ್ಷಣವೇ ಚಹಾವನ್ನು ಮೇಜಿನ ಮೇಲೆ ಇಟ್ಟು ಅವಳ ಹತ್ತಿರ ಬಂದು, ಏನು ಮಾಡುತ್ತಿದ್ದೀಯಾ ಧನ್ವಿ, ಯಾಕೆ ಇಷ್ಟು ಅಳುತ್ತಿದ್ದೀಯಾ, ಏನಾಗಿದೆ ನನಗೆ ಹೇಳು, ನಿನ್ನ ಗಂಡ ಏನಾದರೂ ಹೇಳಿದರೆ ಎಂದು ಕೇಳಿದಳು. ಮೊದಲೇ ಅಳುತ್ತಿದ್ದ ಧನ್ವಿ ಈಗ ಅತಿಯಾಗಿ ಅಳಲು ಶುರು ಮಾಡಿದಳು ಮತ್ತು ಅವನು ನನ್ನ ಮೇಲೆ ಯಾಕೆ ಇಷ್ಟು ಕೋಪಗೊಳ್ಳುತ್ತಾನೆಂದು ನನಗೆ ಗೊತ್ತಿಲ್ಲ. ಅವನು ನನ್ನೊಂದಿಗೆ ಸರಿಯಾಗಿ ಮಾತನಾಡುವುದಿಲ್ಲ ರೀಚಾ, ನಾನು ಎಂದಿಗೂ ಅವನಿಗೆ ಏನನ್ನೂ ಹೇಳಲಿಲ್ಲ, ನಾನು ಎಂದಿಗೂ ಅವನನ್ನು ಬೇಸರ ಮಾಡಿಸಲಿಲ್ಲ. ನೀವೆಲ್ಲರೂ ನನ್ನ ಗಂಡನನ್ನು ಸಂತೋಷವಾಗಿ ಇಡಲು ಹೇಳಿದ್ದೀರಿ, ಅವನು ನನ್ನನ್ನು ತುಂಬ ಪ್ರೀತಿಸುತ್ತಾನೆ, ನಾನು ಅವನಿಗೆ ಯಾವುದಕ್ಕೂ ಇಲ್ಲ ಎಂದು ಹೇಳಬಾರದು ಎಂದು ಹೇಳಿದ್ದೀರಿ. ಆದರೆ ಅವನು ನನಗೆ ಏನನ್ನು ಹೇಳುವುದೇ ಇಲ್ಲ, ಏನನ್ನು ಹೇಳುವುದೂ ಇರಲಿ, ಅವನು ನನ್ನ ಕಡೆಗೆ ನೋಡುತ್ತಲೂ ಇಲ್ಲ, ನಾನು ನೋಡಲು ಯೋಗ್ಯಳು ಅಲ್ಲವೇ ಎಂದು ಕೇಳಿದಳು. ಅವಳ ಮಾತನ್ನು ಕೇಳಿ ರೀಚಾ ಆಶ್ಚರ್ಯಗೊಂಡಳು. ಮತ್ತೊಮ್ಮೆ ಧನ್ವಿ ಅಳುತ್ತಾ, ನಾನು ಅವನ ಹತ್ತಿರ ಹೋದರೆ ನನಗೆ ಅವನಿಂದ ಏನಾದರೂ ದೈಹಿಕ ಆಸೆ ಇದೆ ಎಂದು ಅವನು ಭಾವಿಸುತ್ತಾನೆ, ಅದು ಹೇಗೆ ಆಗುತ್ತೆ, ಯಾಕೆ ಆಗುತ್ತೆ, ಏನು ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನೀವೆಲ್ಲರೂ ಇದನ್ನು ನನ್ನ ತಲೆಯಲ್ಲಿ ತುಂಬಿದ್ದೀರಿ, ಇಲ್ಲದಿದ್ದರೆ ನಾನು ಅಂತಹ ಏನನ್ನಾದರೂ ಮಾಡುತ್ತೇನೆ ಎಂದು ಎಂದಿಗೂ ಯೋಚಿಸಿರಲಿಲ್ಲ. ನಾನು ಅವನ ಹತ್ತಿರ ಹೋದರೆ ನಾನು ಏನಾದರೂ ಲಾಭಕ್ಕಾಗಿ ಅವನ ಹತ್ತಿರ ಹೋಗುತ್ತಿದ್ದೇನೆ ಎಂದು ಅವನು ಭಾವಿಸುತ್ತಾನೆ ಮತ್ತು ತಪ್ಪಾಗಿ ಯಾರಾದರೂ ನನ್ನ ಹತ್ತಿರ ಬಂದು ನಿಂತರೆ ಅವನ ಮುಖದ ಮೇಲೆ ಕೋಪ ಕಾಣುತ್ತದೆ. ಅವನು ಎಲ್ಲರೊಂದಿಗೆ ಚೆನ್ನಾಗಿ ಮಾತನಾಡುತ್ತಾನೆ, ಆದರೆ ನನ್ನೊಂದಿಗೆ ಮಾತನಾಡುವಾಗ ಅವನ ಬಾಯಲ್ಲಿ ಹಾಗಲಕಾಯಿ ಇದ್ದ ಹಾಗೆ ಅವನು ಕಹಿ ಮಾತುಗಳನ್ನೇ ಮಾತನಾಡುತ್ತಾನೆ. ರೀಚಾ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗುತ್ತಿಲ್ಲ. ರೀಚಾ ತಕ್ಷಣವೇ, ಆದರೆ ಅವರು ನಿನ್ನೊಂದಿಗೆ ಯಾಕೆ ಹಾಗೆ ವರ್ತಿಸುತ್ತಿದ್ದಾನೆ, ಅಂದರೆ ಧ್ರುವ ರಾಣಾಗೆ ಬೇರೆ ಯಾರೊಂದಿಗಾದರೂ ಅಫೇರ್ ಇದೆಯೇ ಎಂದು ಕೇಳಿದಳು. ಅವಳ ಮಾತನ್ನು ಕೇಳಿ ಧನ್ವಿ ಆಶ್ಚರ್ಯದಿಂದ ಅವಳ ಕಡೆಗೆ ನೋಡಿ, ಒಳ್ಳೆಯದನ್ನು ಮಾತನಾಡು ರೀಚಾ, ಹಾಗೇನಾದರೂ ಇದ್ದರೆ ನಾನು ಸರ್ವನಾಶ ಆಗುತ್ತೇನೆ, ನನ್ನ ಮನೆ ಸ್ಥಾಪನೆ ಆಗುವ ಮೊದಲೇ ಹಾಳಾಗಿ ಹೋಗುತ್ತದೆ, ನನಗೆ ಒಬ್ಬನೇ ಗಂಡ ಮತ್ತು ಅವನು ಬೇರೆ ಯಾರನ್ನೋ ಪ್ರೀತಿಸುತ್ತಿದ್ದಾನೆ ಎಂದರೆ ನಾನು ಬದುಕಿದ್ದಾಗಲೇ ಸತ್ತಂತೆ ಎಂದು ಹೇಳಿದಳು. ರೀಚಾ ತಕ್ಷಣವೇ, ನಾನು ಖಚಿತವಾಗಿ ಹೇಳುತ್ತಿಲ್ಲ, ಆದರೆ ನೋಡು, ಗಂಡ ತನ್ನ ಹೆಂಡತಿಯನ್ನು ಪ್ರೀತಿಸದಿದ್ದರೆ ಅವನ ಪ್ರೀತಿ ಬೇರೆ ಯಾರಿಗೋ ಇದೆ ಎಂದು ಎಲ್ಲರಿಗೂ ಗೊತ್ತಿರುತ್ತದೆ ಎಂದಳು. ಹಾಗಿದ್ದರೆ ನೀನು ಒಂದು ಕೆಲಸ ಮಾಡಬಹುದು, ಅಥವಾ ಅವನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಅವನೇನು ಮಾಡುತ್ತಿದ್ದಾನೆಂದು ನೋಡಬಹುದು, ಇಲ್ಲವೇ ಅವನು ಏನು ಮಾಡುತ್ತಿದ್ದಾನೋ ಅದನ್ನೇ ನೀನು ಕೂಡ ಮಾಡಬಹುದು ಎಂದಾಗ ಧನ್ವಿ ಮುಖ ಸಿಡ್ಡರಿಸಿಕೊಂಡು ಅವಳ ಕಡೆಗೆ ನೋಡಿ, ನನ್ನ ಮನೆಯನ್ನು ಸೇರಿಸುತ್ತಿದ್ದೀಯಾ ಅಥವಾ ಬೆಂಕಿ ಹಚ್ಚುತ್ತಿದ್ದೀಯಾ, ಒಂದು ವೇಳೆ ನಾನು ಬೇರೆ ಯಾರನ್ನಾದರೂ ನೋಡಿದರೆ ರೀಚಾ ಅವನು ನನ್ನನ್ನು ಕೊಂದು ಹಾಕುತ್ತಾನೆ. ಅವನ ಕೋಪ ಹೇಗಿದೆ ಎಂದು ನಿನಗೆ ಗೊತ್ತಿಲ್ಲ, ಅವನು ಕೋಪದಲ್ಲಿದ್ದಾಗ ದೈತ್ಯನಂತೆ ಕಾಣುತ್ತಾನೆ ಮತ್ತು ನಾನು ಕೇಳಿ ಎಂದು ಕರೆದರೆ ಇನ್ನೂ ಹೆಚ್ಚು ಕೋಪಗೊಳ್ಳುತ್ತಾನೆ. ಈಗ ನೀನೇ ಹೇಳು, ಕೇಳಿ ಎಂದು ಹೇಳದೇ ಇದ್ದರೆ ನೋಡಿ ಎಂದು ಕರೆಯಬೇಕೇ, ಅವನು ಹಾಗೇನೂ ನನ್ನನ್ನು ನೋಡುತ್ತಲೇ ಇಲ್ಲ, ನೋಡಿ ಎಂದು ಹೇಳಿದರೂ ನೋಡಲಾರ ಎಂದು ಹೇಳಿದಳು. ರೀಚಾ ತಕ್ಷಣ ತನ್ನ ಕಣ್ಣುಗಳನ್ನು ಮಿಟುಕಿಸುತ್ತಾ, ಹಾಗಿದ್ದರೆ ಖಚಿತವಾಗಿ ಅವನು ಬೇರೆ ಏನೋ ನೋಡುತ್ತಿದ್ದಾನೆ ಮತ್ತು ಅವನು ನೋಟವನ್ನು ಬೇರೆ ಯಾವುದರಿಂದಲೂ ತೆಗೆಯಲು ಆಗುತ್ತಿಲ್ಲ, ಇಲ್ಲದಿದ್ದರೆ ನಿನ್ನಂತಹ ಸುಂದರ ಹುಡುಗಿಗೆ ಯಾರು ಬೆಲೆ ಕೊಡದೇ ಇರಲು ಸಾಧ್ಯವೇ?
ಧನ್ವಿ ತುಂಬ ಮುಗ್ಧತೆಯಿಂದ ನಾನು ನಿಜವಾಗಲೂ ಸುಂದರಿಯೇ ಎಂದು ಕೇಳಿದಳು. ರಿಚಾ ತಕ್ಷಣ ಹೌದೌದು ತುಂಬ ಎಂದಳು. ಧನ್ವಿ ಈಗ ಮುಖವನ್ನು ತಿರುಗಿಸಿ ಹಾಗಾದರೆ ಅವನಿಗೆ ನಾನು ಯಾಕೆ ಸುಂದರಿ ಅನಿಸುವುದಿಲ್ಲ ಎಂದು ಕೇಳಿದಳು. ರಿಚಾ ತಕ್ಷಣ ಅವನಿಗೆ ಅನಿಸದೇ ಇದ್ದರೆ ಏನಂತೆ, ಬೇರೆ ಯಾರಿಗಾದರೂ ಅನಿಸಬಹುದು ತಾನೆ. ನಾನು ಹೇಳುವುದು ಏನೆಂದರೆ ನೀನು ಕೂಡ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಮಾಡಿಕೊಳ್ಳಬೇಕು, ನೀನು ಒಪ್ಪಿದರೆ. ಅವಳು ಏನೋ ಹೇಳುವ ಮೊದಲು ಅಲ್ಲಿ ಗಂಭೀರವಾದ ಧ್ವನಿ ಕೇಳಿಸಿತು. ಇಲ್ಲಿ ಏನು ಅಸಂಬದ್ಧ ನಡೆಯುತ್ತಿದೆ? ಆ ಧ್ವನಿಯನ್ನು ಕೇಳಿ ರೀಚಾ ಆಶ್ಚರ್ಯಗೊಂಡಳು. ಆದರೆ ಧನ್ವಿಯ ಕೈಕಾಲುಗಳು ತಣ್ಣಗಾದವು. ಅವಳಿಗೆ ಆ ಧ್ವನಿ ಹೇಗೆ ಗೊತ್ತಿಲ್ಲದಿರಲು ಸಾಧ್ಯ? ಈ ಧ್ವನಿ ಅವಳ ಮನಸ್ಸಿನಲ್ಲಿ ತುಂಬಿ ಹೋಗಿತ್ತು. ಏಕೆಂದರೆ ಈ ಧ್ವನಿ ಬೇರೆ ಯಾರದ್ದೂ ಅಲ್ಲ, ಅದು ಧ್ರುವ ರಾಣಾ ಅವನದ್ದು. ಅವಳ ಕೈಯಲ್ಲಿದ್ದ ಚಹಾ ಕಪ್ಪು ನಡುಗುತ್ತಿದೆಯೋ ಅಥವಾ ಅವಳ ಕೈ ನಡುಗುತ್ತಿದೆಯೋ ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಆದರೆ ಅವಳು ತಕ್ಷಣ ಆ ಕಪ್ಪನ್ನು ಮೇಜಿನ ಮೇಲೆ ಇಟ್ಟು ಎದ್ದು ನಿಂತು ಧ್ರುವನ ಕಡೆಗೆ ತಿರುಗಿ ನೋಡಿದಳು. ಅವನು ಕೋಪದಿಂದ ಅವಳನ್ನು ನೋಡುತ್ತಿದ್ದನು. ಧನ್ವಿ ಇನ್ನೂ ರಾಣಾ ಮ್ಯಾನ್ಷನ್ಗೆ ತಲುಪಿಲ್ಲ ಎಂದು ಧ್ರುವನಿಗೆ ತಿಳಿದಾಗ ಅವನು ಧನ್ವಿಗೆ ಕರೆ ಮಾಡಲು ಬಯಸಿದನು. ಆದರೆ ಅವನ ಬಳಿ ಅವಳ ನಂಬರ್ ಇರಲಿಲ್ಲ. ಅವನು ತಕ್ಷಣ ಸೃಷ್ಟಿಯವರ ಕರೆ ವಿವರಗಳನ್ನು ಪಡೆದನು. ಅದರಲ್ಲಿ ಧನ್ವಿಯ ನಂಬರ್ ಇತ್ತು ಮತ್ತು ನಂತರ ಅವಳ ಲೊಕೇಶನ್ ಪತ್ತೆ ಹಚ್ಚಿದನು. ರಿಚಾಳ ಮನೆಯಲ್ಲಿ ಧನ್ವಿಯ ಲೊಕೇಶನ್ ನೋಡಿ ಅವನ ಕೋಪ 7 ಬೀಳಿನಷ್ಟು ಹೆಚ್ಚಾಗಿತ್ತು. ಮತ್ತು ಈಗ ಇಲ್ಲಿಗೆ ಬಂದು ಧನ್ವಿ ಮತ್ತು ರಿಚಾಳ ಮಾತುಗಳನ್ನು ಕೇಳಿ ಅವನು ತನ್ನನ್ನು ತಾನು ಹೇಗೆ ನಿಯಂತ್ರಿಸಿಕೊಂಡಿದ್ದಾನೆ ಎಂದು ಅವನಿಗಷ್ಟೇ ಗೊತ್ತಿತ್ತು. ಇಲ್ಲದಿದ್ದರೆ ಈ ಹೊತ್ತಿಗೆ ರೀಚಾ ಅವನ ಕೈಯಿಂದ ಕೊಲೆಯಾಗಿರುತ್ತಿದ್ದಳು. ರೀಚಾ ಅವನ ಕಡೆಗೆ ನೋಡುತ್ತಾ, ನಾನು ಅಸಂಬದ್ಧ ಮಾತನಾಡುತ್ತಿಲ್ಲ, ನಾನು ಸತ್ಯವನ್ನು ಹೇಳುತ್ತಿದ್ದೇನೆ. ನನ್ನ ಸ್ನೇಹಿತೆಯನ್ನು ಅಳಿಸುವ ಧೈರ್ಯ ನಿಮಗೆ ಹೇಗೆ ಬಂತು? ಅವಳ ಉತ್ತರವನ್ನು ಕೇಳಿ ಧ್ರುವನ ಕಣ್ಣುಗಳು ದೊಡ್ಡದಾದವು. ಅದೇ ಸಮಯದಲ್ಲಿ ಧನ್ವಿಗೆ ರಿಚಾಳ ತಲೆಗೆ ಇಟ್ಟಿಗೆಯಿಂದ ಹೊಡೆಯಬೇಕು ಎನಿಸಿತು. ಅವಳು ಈಗಾಗಲೇ ಹಳ್ಳಕ್ಕೆ ಬಿದ್ದಿದ್ದಳು ಮತ್ತು ರೀಚಾ ಅದರ ಮೇಲೆ ಮಣ್ಣನ್ನು ಸುರಿಯುತ್ತಿದ್ದಳು. ಇದರಿಂದ ಅವಳು ಆ ಹಳ್ಳದಿಂದ ಹೊರಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಅವಳು ತಕ್ಷಣ ಧ್ರುವನ ಕಡೆಗೆ ನೋಡಿ, ದಯವಿಟ್ಟು ನೀವು ಇವಳ ಮಾತುಗಳತ್ತ ಗಮನ ಕೊಡಬೇಡಿ. ಇವಳು ಹುಚ್ಚಿ, ಕೆಲವು ದಿನಗಳ ಹಿಂದೆ ಮಾನಸಿಕ ಆಸ್ಪತ್ರೆಯಿಂದ ಬಂದಿದ್ದಾಳೆ. ದಯವಿಟ್ಟು ಇವಳ ಮಾತುಗಳನ್ನು ಕೇಳಬೇಡಿ ಎಂದು ಬೇಡಿಕೊಂಡಳು. ಧ್ರುವ ಅವಳ ಕಡೆಗೆ ನೋಡುತ್ತಾ, ಯಾರು ಹುಚ್ಚರು ಮತ್ತು ಯಾರು ಹೆಚ್ಚು ಜಾಣರು ಎಂಬುದು ನನಗೆ ಅರ್ಥವಾಗುತ್ತಿದೆ. ಅಲ್ಲಿ ನಾನು ಚಿಂತೆ ಮಾಡುತ್ತಿದ್ದೆ, ನೀನು ಇನ್ನೂ ರಾಣಾ ಮೆನ್ಷನ್ಗೆ ಹೇಗೆ ತಲುಪಿಲ್ಲ ಎಂದು. ಮತ್ತು ಇಲ್ಲಿ ನೀನು ಇವಳ ಜೊತೆ ಕುಳಿತು ಅಸಂಬದ್ಧ ಮಾತನಾಡುತ್ತಿದ್ದೀಯ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಬಗ್ಗೆ ಯೋಚಿಸುತ್ತಿದ್ದೀಯ. ಇದನ್ನು ಹೇಳುತ್ತಿದ್ದಾಗ ಧ್ರುವನ ಮುಖ ಕೋಪದಿಂದ ನಡುಗುತ್ತಿತ್ತು. ಮತ್ತು ಧನ್ವಿ ತಕ್ಷಣ ಮುಂದೆ ಬಂದು, ಕೇಳಿ, ನಾನು ಇಲ್ಲಿ ಕುಳಿತಿದ್ದೇನೆ ನಿಜ, ಆದರೆ ನಾನು ಈ ರಿಚಾಳ ಒಂದು ಮಾತನ್ನು ಕೇಳಲಿಲ್ಲ, ಅಮ್ಮನ ಮೇಲೆ ಆಣೆ. ಇದನ್ನು ಹೇಳಿ ಅವಳು ತನ್ನ ಕುತ್ತಿಗೆಯನ್ನು ಚಿವುಟಿದಳು. ರಿಚಾ ಕೋಪದಿಂದ ಅವಳ ಕಡೆಗೆ ನೋಡಿದಳು. ಮುಂದಿನ ಕ್ಷಣವೇ ಧನ್ವಿ ಕೂಡ ರಿಚಾಳ ಕಡೆಗೆ ನೋಡಿ ಕಣ್ಣು ಮಿಟುಕಿಸಿದಳು. ರಿಚಾ ಕೋಪದಿಂದ, ಸಾಕು ಧನ್ವಿ, ನೀನು ಈ ಮನುಷ್ಯನಿಗೆ ಎಷ್ಟು ದಿನ ಹೆದರುತ್ತೀಯ? ನೀನು ಈ ಮನುಷ್ಯನಿಗೆ ಹೆದರಬೇಕಾಗಿಲ್ಲ. ನೋಡು ಇವನ ಧೋರಣೆಯನ್ನು. ನೀನು ಇವನನ್ನು ಭೇಟಿಯಾಗದೇ ಇದ್ದಾಗ ಇವನು ಚಿಂತೆ ಮಾಡಬೇಕಾಗಿತ್ತು. ಆದರೆ ಈ ಮಹಾಶಯನ ಧೋರಣೆ ನೋಡು, ಚಿಂತೆ ಮಾಡುವ ಬದಲು ನಿನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಿದ್ದಾನೆ ಎಂದಳು. ಧನ್ವಿ ಅವಳ ಕಡೆಗೆ ನೋಡಿ, ನೀನು 5 ಬಾಯ್ ಫ್ರೆಂಡ್ಗಳನ್ನು ಬದಲಿಸಿದ್ದೀಯ, ನನಗೆ ಒಬ್ಬನೇ ಗಂಡ, ಅವನಿಂದ ನನಗೆ ವಿಚ್ಛೇದನ ಕೊಡಿಸಲು ಯಾಕೆ ಹೊರಟಿದ್ದೀಯಾ? ಸುಮ್ಮನಿರು ಅಮ್ಮ ಎಂದಳು. ಧ್ರುವ ತಕ್ಷಣ, ಬೇಡ, ಅವಳು ಮಾತನಾಡಲಿ, ನನ್ನ ಹೆಂಡತಿಯ ಸ್ನೇಹಿತೆಯರ ಯೋಗ್ಯತೆ ಏನು ಎಂದು ನನಗೂ ಗೊತ್ತಾಗಲಿ ಎಂದನು. ಇದನ್ನು ಹೇಳಿ ಅವನು ಕೋಪದಿಂದ ರಿಚಾಳನ್ನು ನೋಡುತ್ತಿದ್ದನು ಮತ್ತು ರಿಚಾ ಕೂಡ ಧ್ರುವನನ್ನು ತಿನ್ನುವಂತೆ ನೋಡುತ್ತಿದ್ದಳು. ಮತ್ತು ಈಗ ಅವಳು ಏನೋ ಹೇಳಲು ಹೊರಟಿದ್ದಳು. ಅದನ್ನು ಕೇಳಿ ಧ್ರುವನ ಪ್ರತಿಯೊಂದು ಅಂಗವೂ ಖಾರದ ಒಗ್ಗರಣೆಯಂತೆ ಕಂಪಿಸಲಿತ್ತು. ಧ್ರುವ ಮತ್ತು ರಿಚಾ ಇಬ್ಬರು ಕೋಪದಿಂದ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಧನ್ವಿ ರಿಚಾಳನ್ನು ಸುಮ್ಮನಿರಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ರಿಚಾ ಅವಳನ್ನು ಬೈಯಲು ಶುರು ಮಾಡಿದ್ದಳು. ಅವಳ ಪ್ರಕಾರ ಧ್ರುವ ಧನ್ವಿಯ ಸಹವಾಸಕ್ಕೆ ಯೋಗ್ಯನೇ ಅಲ್ಲ. ಧ್ರುವ ಧನ್ವಿಯೊಂದಿಗೆ ರಿಚಾಳಿಗೆ ಇಷ್ಟ ಬಂದದ್ದನ್ನು ಮಾತನಾಡಲು ಬಿಡು ಎಂದು ಹೇಳಿದಾಗ ರಿಚಾಳ ಮುಖ ಇನ್ನೂ ಕೆಂಪಾಯಿತು. ಅವಳು ಧ್ರುವನ ಕಡೆಗೆ ನೋಡಿ, ನಿಮಗೆ ಗೊತ್ತೇ, ನಿಮ್ಮಂತಹ ಹುಡುಗರ ಸಮಸ್ಯೆ ಏನೆಂದರೆ ನಿಮ್ಮಂತಹ ಹುಡುಗರಲ್ಲಿ ಪುರುಷರ ಅಹಂ ಬಹಳ ಹೆಚ್ಚಿರುತ್ತದೆ. ನೀವು ಧನ್ವಿಯನ್ನು ಮದುವೆಯಾಗಿದ್ದೀರಿ ಎಂದರೆ ನೀವು ಅವಳನ್ನು ಖರೀದಿಸಿದ್ದೀರಿ ಎಂದು ಭಾವಿಸುತ್ತೀರಾ? ನೀವು ಅವಳೊಂದಿಗೆ ಹೇಗೆ ವರ್ತಿಸಿದರೂ ಅವಳು ಸಹಿಸಿಕೊಳ್ಳುತ್ತಾಳೆ ಎಂದು ನೀವು ಅಂದುಕೊಂಡಿದ್ದೀರಾ? ಕ್ಷಮಿಸಿ ಮಿಸ್ಟರ್ ಧ್ರುವ ರಾಣಾ, ಆದರೆ ಇಂದಿನ ಹುಡುಗಿಯರು ಏನನ್ನೂ ಸಹಿಸಿಕೊಳ್ಳುವುದಿಲ್ಲ. ನಿಮ್ಮಲ್ಲಿ ಪುರುಷರ ಅಹಂ ಇದ್ದರೆ ನಾವು ಹೆಣ್ಣು ಮಕ್ಕಳ ನಕರಗಳನ್ನು ನಿಮ್ಮಂಥ ಹುಡುಗರು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಡಿ ಎಂದಳು. ಧ್ರುವ ನಗುತ್ತಾ, ಹೌದಾ, ಮತ್ತು ನೀನು ಇನ್ನೇನು ಹೇಳಲು ಬಯಸುತ್ತೀಯಾ? ಹೇಳು, ನಿನಗೆ ಸಂಪೂರ್ಣ ಅನುಮತಿ ಇದೆ. ಹುಡುಗರ ಬಗ್ಗೆ ನಿನ್ನ ಮನಸ್ಸಿನಲ್ಲಿರುವ ಕೋಪವನ್ನೆಲ್ಲ ಹೊರಹಾಕು ಎಂದನು. ರಿಚಾ ಕೋಪದಿಂದ, ನನ್ನಲ್ಲಿ ಯಾವುದೇ ಕೋಪವಿಲ್ಲ,
ನಾನು ಹೇಳುತ್ತಿರುವುದು ಎಲ್ಲವೂ ಸತ್ಯ ಮತ್ತು ನೀನು ಮದುವೆಯ ನಂತರ ಬೇರೆ ಯಾರೊಂದಿಗಾದರೂ ಅಫೇರ್ ಮಾಡಬಹುದು, ಧನ್ವಿಯನ್ನು ಒಬ್ಬಳೇ ಬಿಟ್ಟು ಬೇರೆ ಯಾರೊಂದಿಗಾದರೂ ಸಮಯ ಕಳೆಯಬಹುದು ಎಂದು ನೀನು ಭಾವಿಸಿದ್ದೀಯಾ? ಹಾಗಾದರೆ ಧನ್ವಿ ಹಾಗೆ ಮಾಡಬಾರದು ಅಂತಿದ್ದೀಯಾ? ನೀನು ಒಂದು ಅಫೇರ್ ಇಟ್ಟುಕೊಂಡರೆ ಅವಳು 5 ಅಫೇರ್ ಇಟ್ಟುಕೊಳ್ಳಬಹುದು ಎಂದಳು. ಅವಳ ಮಾತನ್ನು ಕೇಳಿ ಧನ್ವಿಯ ಕಣ್ಣುಗಳು ಅಗಲವಾದವು. ಅದೇ ಸಮಯದಲ್ಲಿ ಧ್ರುವ ಕೋಪದಿಂದ ತನ್ನ ಮುಷ್ಟಿಯನ್ನು ಬಿಗಿಗೊಳಿಸಿದನು. ರಿಚಾ ಮತ್ತೊಮ್ಮೆ, ನಮ್ಮ ಹುಡುಗಿಯರಿಗೂ ಒಂದು ಅವಶ್ಯಕತೆ ಇರುತ್ತದೆ. ನಿಮ್ಮಂತಹ ಗಂಡಂದಿರು ಆ ಅಗತ್ಯವನ್ನು ಪೂರೈಸದೆ ಹೋದರೆ ನಮ್ಮ ಅಗತ್ಯವನ್ನು ಬೇರೆ ಯಾರಾದರೂ ಪೂರೈಸಿಕೊಳ್ಳಲು ನಮಗೂ ಸ್ವಾತಂತ್ರ್ಯವಿದೆ. ನೀವು ಹೊರಗೆ ಹೋಗಿ ಐಷಾರಾಮಿ ಜೀವನ ನಡೆಸುತ್ತೀರಿ, ನಿಮಗೆ ಇಷ್ಟವಾದ ಹುಡುಗಿಯರೊಂದಿಗೆ ಸಮಯ ಕಳೆಯುತ್ತೀರಿ ಮತ್ತು ನಾವು ಹಾಸಿಗೆಯಲ್ಲಿ ಕುಳಿತು ನಿಮ್ಮನ್ನು ಕಾಯುತ್ತಾ ಇರುತ್ತೇವೆ, ನಿಮಗಾಗಿ ಅಳುತ್ತಾ ಇರುತ್ತೇವೆ. ಧನ್ವಿಯನ್ನು ಅಂತಹ ದುರ್ಬಲ ಮಹಿಳೆಯೆಂದು ಭಾವಿಸಬೇಡಿ. ಅವಳು ಇಂದಿನ ಹುಡುಗಿ, ನಿಮಗೆ ಅವಳಲ್ಲಿ ಯಾವುದೇ ಆಸಕ್ತಿ ಇಲ್ಲವಾದರೆ ಧನ್ವಿಗೂ ನಿಮ್ಮಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂದಳು. ಅವಳ ಮಾತನ್ನು ಕೇಳಿ ಧ್ರುವ ಈಗ ಅವಳ ಕಡೆಗೆ ಅಲ್ಲ, ಆದರೆ ಧನ್ವಿಯ ಕಡೆಗೆ ನೋಡುತ್ತಿದ್ದನು. ಅದೇ ಸಮಯದಲ್ಲಿ ಧನ್ವಿ ಆಶ್ಚರ್ಯದಿಂದ ರಿಚಾಳ ಕಡೆಗೆ ನೋಡುತ್ತಿದ್ದಳು. ಇಂದು ಅವಳಿಗೆ ರೀಚಾ ತನ್ನ ಸ್ನೇಹಿತೆಯಾಗಿರದೆ ಶತ್ರು ಎಂದು ಅನಿಸಿತು. ಅವಳು ಧ್ರುವನೊಂದಿಗೆ ತುಂಬ ಮಾತನಾಡಿದ್ದಳು. ಅದರ ಪರಿಣಾಮವನ್ನು ರೀಚಾ ಅನುಭವಿಸಬೇಕಾಗಿಲ್ಲ, ಆದರೆ ಧನ್ವಿ ಅನುಭವಿಸಬೇಕಾಗಿತ್ತು. ಧ್ರುವ ಈಗ ಅವಳನ್ನು ಬಿಡುವುದಿಲ್ಲ ಎಂದು ಅವಳಿಗೆ ತಿಳಿದಿತ್ತು. ಈಗಲೂ ಅವನು ಅವಳ ಯಾವುದೇ ತಪ್ಪಿಲ್ಲದೆ ಅವಳ ಗೌರವವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಾನೆ. ಈಗ ರೀಚಾ ಇಷ್ಟು ಅಸಂಬದ್ಧವಾಗಿ ಮಾತನಾಡಿದ್ದಳು. ಧ್ರುವ ಅವಳನ್ನು ಬದುಕಲು ಬಿಟ್ಟರೆ ಅಷ್ಟೇ ಸಾಕು ಎಂದು ಅವಳಿಗೆ ಅನ್ನಿಸಿತು. ಅವಳು ರೀಚಾಳ ಕಡೆಗೆ ನೋಡಿ, ನಾನು ನಿನ್ನನ್ನು ಬಿಡುವುದಿಲ್ಲ ರೀಚಾ, ನೀನು ಸ್ನೇಹಿತೆಯ ಹೆಸರಿನಲ್ಲಿ ಶತ್ರು ಎಂದು ತಿಳಿದು ಬಂತು. ನೀನು ಹೇಳುತ್ತಿದ್ದೆಯಲ್ಲ, ಸೋನು ಮೋನು ನೋನು ನಿನ್ನ ಸಹವಾಸಕ್ಕೆ ಯೋಗ್ಯರಲ್ಲ ಎಂದು. ಅಕ್ಕ, ಈಗ ನನಗೆ ಅವರೆಲ್ಲರ ದುಃಖ ಅರ್ಥವಾಯಿತು ಎಂದು ಹೇಳುತ್ತಾ ಅವಳ ಮುಖ ಸಿಂಡರಿಸಿದಳು. ಅವಳು ಇನ್ನೂ ರೀಚಾಳನ್ನೇ ದೂಷಿಸುತ್ತಿದ್ದಳು. ರೀಚಾ ಆಶ್ಚರ್ಯದಿಂದ ಅವಳ ಕಡೆಗೆ ನೋಡುತ್ತಿದ್ದಳು. ಅದೇ ಸಮಯದಲ್ಲಿ ಧ್ರುವ ಧನ್ವಿಯ ಬಳಿಗೆ ಬಂದು ಅವಳನ್ನು ನೋಡುತ್ತಾ, ನೀನು ಈ ಗೆಳತಿಯೊಂದಿಗೆ ಇರಲು ಬಯಸುತ್ತೀಯಾ? ಸರಿ ಇರು, ಆದರೆ ಮನಸ್ಸು ತುಂಬಿದಾಗ ರಾಣಾ ಮೆನ್ಷನ್ಗೆ ಬರಬೇಡ ಎಂದು ಹೇಳಿ ಅಲ್ಲಿಂದ ಹೊರಟನು. ಧನ್ವಿ ತಕ್ಷಣವೇ ಅವನ ಕೈ ಹಿಡಿದು ಕೇಳಿ ಎಂದು ಕರೆದಳು. ಅವಳು ಕೇಳಿ ಎಂದಿದ್ದನ್ನು ಕೇಳಿ ಧ್ರುವ ತಿರುಗಿ ಅವಳ ಕಡೆಗೆ ನೋಡಿದನು. ಧನ್ವಿ ತನ್ನ ಕುತ್ತಿಗೆ ಮೇಲೆ ಬೆರಳುಗಳನ್ನು ಇಟ್ಟು ಚಿವುಟಿ, ಅಮ್ಮನ ಮೇಲೆ ಆಣೆ, ಇಂದಿನಿಂದ ನಾನು ಇವಳೊಂದಿಗೆ ಎಂದಿಗೂ ಮಾತನಾಡುವುದಿಲ್ಲ. ಇವಳ ನಂಬರನ್ನು ಬ್ಲಾಕ್ ಲಿಸ್ಟಿಗೆ ಹಾಕುತ್ತೇನೆ, ಇವಳನ್ನು ಫೇಸ್ಬುಕ್ನಲ್ಲಿ ಅನ್ಫ್ರೆಂಡ್ ಮಾಡುತ್ತೇನೆ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡುತ್ತೇನೆ. ದಯವಿಟ್ಟು ನನ್ನನ್ನು ಇಲ್ಲಿ ಬಿಟ್ಟು ಹೋಗಬೇಡಿ, ನನ್ನನ್ನು ನಿಮ್ಮೊಂದಿಗೆ ರಾಣಾ ಮೆನ್ಷನ್ಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದಳು. ಧ್ರುವ ಅವಳನ್ನು ಆಳವಾಗಿ ನೋಡಿದನು ಮತ್ತು ನಂತರ ರೀಚಾಳ ಕಡೆಗೆ ನೋಡಿ, ಇನ್ನೇನಾದರೂ ಹೇಳಬೇಕಿದೆಯೇ ನಿನಗೆ ಎಂದು ಕೇಳಿದನು. ರೀಚಾ ಕೋಪರಿಂದ, ನೀನು ಹುಚ್ಚಳಾಗಿ ಬಿಟ್ಟಿದ್ದೀಯಾ ಧನ್ವಿ, ಈ ಹುಡುಗನಿಗಾಗಿ ನನ್ನನ್ನು ಬಿಡುತ್ತಿದ್ದೀಯಾ? ನಾನು ನಿನ್ನ ಬಾಲ್ಯದ ಗೆಳತಿ ಎಂದಳು. ಧನ್ವಿ ಈಗ ಕೋಪರಿಂದ, ಅಕ್ಕ ಸುಮ್ಮನಿರು, ಈಗ ಅವನು ಕೇವಲ ನನ್ನನ್ನು ಬಿಟ್ಟು ಹೋಗುವ ಬಗ್ಗೆ ಮಾತನಾಡುತ್ತಿದ್ದಾನೆ. ನನ್ನ ವಿಚ್ಛೇದನ ಪತ್ರ ಸಿದ್ಧವಾಗುವವರೆಗೂ ನನ್ನನ್ನು ಬಿಡುವುದಿಲ್ಲವೇ? ನಿನ್ನ ಬಳಿ ಬಂದಾಗ ನನ್ನ ಬುದ್ಧಿ ನಾಶವಾಗಿತ್ತು ಎಂದಳು. ಅವಳ ಮಾತನ್ನು ಕೇಳಿ ರೀಚಾಗೆ ಇನ್ನೂ ಹೆಚ್ಚು ಕೋಪ ಬರುತ್ತಿತ್ತು. ಅದೇ ಸಮಯದಲ್ಲಿ ಧ್ರುವ ಈಗ ಧನ್ವಿಯ ಕೈ ಹಿಡಿದು ಅವಳನ್ನು ರೀಚಾಳ ಮುಂದೆ ಕರೆತಂದು, ನಿನಗೆ ಬೇರೇನು ಹೇಳಲು ಇಲ್ಲವಾದರೆ ಈಗ ನನ್ನ ಮಾತನ್ನು ಕೇಳು. ಧ್ರುವ ರಾಣಾ ತನ್ನ ಅಗತ್ಯವನ್ನು ಪೂರೈಸಿಕೊಳ್ಳಲು ಯಾವುದೇ ಹುಡುಗಿಯ ಬಳಿ ಹೋಗುವ ಹುಡುಗರಲ್ಲಿ ಒಬ್ಬನಲ್ಲ. ಅವನನ್ನು ಮುಟ್ಟಲು ಹುಡುಗಿಯರು ಹಂಬಲಿಸುತ್ತಾರೆ. ಆದರೆ ಇಂದಿನವರೆಗೂ ಧ್ರುವ ರಾಣಾ ಯಾವ ಹುಡುಗಿಯನ್ನು ಮುಟ್ಟಿಲ್ಲ. ಪುರುಷರ ಅಹಂ ಬಗ್ಗೆ ಮಾತನಾಡುತ್ತಿದ್ದೀಯಾ ನೀನು? ನನ್ನಲ್ಲಿ ಪುರುಷರ ಅಹಂ ಇಲ್ಲ. ಧ್ರುವ ರಾಣಾ ಆಗಿರುವ ಗರ್ವ ಇದೆ, ಅದನ್ನು ನಿನ್ನಂತಹ ಹುಡುಗಿಯರು ಮುರಿಯಲು ಸಾಧ್ಯವಿಲ್ಲ. ಮತ್ತು ನೀನು ನನ್ನಂತಹ ಹುಡುಗರ ಬಗ್ಗೆ ಮಾತನಾಡುತ್ತೀಯಾ? ಕಳೆದ 6 ತಿಂಗಳಿನಿಂದ ನಿನ್ನ ಫ್ರೆಂಡ್ ರಿಕ್ವೆಸ್ಟನ್ನು ಪೆಂಡಿಂಗ್ನಲ್ಲಿ ಇಟ್ಟಿದ್ದೇನೆ ನಾನು. ನೀನು ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನನ್ನು ಹಿಂಬಾಲಿಸುತ್ತೀಯಾ ಎಂದು ನನಗೆ ಗೊತ್ತು. ಧನ್ವಿ ನಿನ್ನ ಮನೆಯಲ್ಲಿ ಇದ್ದಾಳೆಂದು ಗೊತ್ತಾದಾಗ ನಿನ್ನ ಬಗ್ಗೆಯೂ ನಾನು ಮಾಹಿತಿ ಪಡೆದುಕೊಂಡೆ. ಧನ್ವಿಗೆ ಕೇವಲ 5 ಬಾಯ್ ಫ್ರೆಂಡ್ಗಳ ಬಗ್ಗೆ ಗೊತ್ತಿದೆ, ಆದರೆ ನಿನಗೆ ನಿಜವಾದ ಸಂಖ್ಯೆ ಗೊತ್ತಿರಬೇಕಲ್ಲವೇ? 20 ಅಥವಾ 22 ಎಂದನು. ಅವನ ಮಾತನ್ನು ಕೇಳಿ ರೀಚಾ ಆಶ್ಚರ್ಯಗೊಂಡಳು. ಧ್ರುವ ಇನ್ನೂ ಹೆಚ್ಚು ಗಂಭೀರ ಧ್ವನಿಯಲ್ಲಿ, ಮುಂದೆಂದಾದರೂ ಧನ್ವಿಯನ್ನು ಸಂಪರ್ಕಿಸಲು ಪ್ರಯತ್ನಿಸಿದರೆ ನನ್ನ ಬಳಿ ಬಹಿರಂಗಪಡಿಸಲು ಇನ್ನೂ ಅನೇಕ ಗುಟ್ಟುಗಳಿವೆ. ಬೇಕಿದ್ದರೆ ಒಂದೇ ಬಾರಿಗೆ ಎಲ್ಲವನ್ನು ಹೇಳಿಬಿಡುತ್ತೇನೆ ಎಂದನು. ಅವನ ಮಾತನ್ನು ಕೇಳಿ ರೀಚಾ ಅವನ ಕಡೆಗೆ ನೋಡುತ್ತಲೇ ಇದ್ದಳು ಮತ್ತು ಧ್ರುವ ಧನ್ವಿಯ ಕೈ ಹಿಡಿದು ಅವಳನ್ನು ಹೊರಗೆ ಕರೆದೊಯ್ದನು. ಹೊರಗೆ ಬಂದ ನಂತರ ಅವನು ಧನ್ವಿಯ ಕೈಯನ್ನು ಬಿಟ್ಟನು. ಧ್ರುವ ಕಾರಿನಲ್ಲಿ ಕೂರುವ ಬದಲು ಧನ್ವಿ ತಾನೇ ಕಾರಿನಲ್ಲಿ ಕುಳಿತಳು. ಅವನು ಅವಳನ್ನು ಅಲ್ಲಿ ಒಬ್ಬಳೇ ಬಿಟ್ಟು ಹೋಗಬಾರದು ಎಂದು. ಆದರೆ ಧ್ರುವ ತಕ್ಷಣ ಅವಳನ್ನು ನಿಲ್ಲಿಸಿದನು. 1 ನಿಮಿಷ ನಿಲ್ಲು. ಧನ್ವಿ ತಕ್ಷಣ ಅವನ ಕಡೆಗೆ ನೋಡಿದಳು. ಅವಳ ಮುಖ ಸಂಪೂರ್ಣವಾಗಿ ಭಯದಿಂದ ಕಪ್ಪಿಟ್ಟಿತ್ತು ಮತ್ತು ಅವಳ ಹೃದಯ ಬಡಿತವು ವೇಗಗೊಂಡಿತು.
ಧ್ರುವ ಅವಳ ಕಡೆಗೆ ನೋಡುತ್ತಾ, ಒಂದು ವೇಳೆ ನೀನು ಆ ಹುಡುಗಿಯ ಹೆಸರನ್ನು ನಿನ್ನ ತೊಟಿಯಿಂದ ಉಚ್ಚರಿಸಿದರೂ ನಾನು ನಿನ್ನ ಬಾಯಿ ಒಡೆದು ಬಿಡುತ್ತೇನೆ ಎಂದನು. ಅವನ ಮಾತನ್ನು ಕೇಳಿ ಧನ್ವಿ ಕೇವಲ ತನ್ನ ತಲೆಯನ್ನು ಆಯಿತೆಂದು ಅಲ್ಲಾಡಿಸಿ ತಕ್ಷಣ ಕಾರಿನಲ್ಲಿ ಕೂತಳು. ಧ್ರುವ ಕೂಡ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತನು ಮತ್ತು ಅವರ ಕಾರು ರೀಚಾಳ ಮನೆಯಿಂದ ಹೊರಟಿತು. ಧನ್ವಿ ನಿಧಾನವಾಗಿ ಅಳುತ್ತಿದ್ದಳು, ಏಕೆಂದರೆ ಈಗ ನಡೆದ ಘಟನೆಯಿಂದ ಅವಳಿಗೆ ಬೇಸರವಾಗಿತ್ತು ಮತ್ತು ಅದರ ಜೊತೆಗೆ ಅವಳ ಕಾಲಿನ ನೋವು ಕೂಡ ಹೆಚ್ಚಾಗಿತ್ತು. ನಡೆಯುತ್ತಿರುವುದರಿಂದ ಅವಳಿಗೆ ಇನ್ನೂ ಹೆಚ್ಚು ನೋವು ಆಗುತ್ತಿತ್ತು. ಧನ್ವಿಯ ಅಳುತ್ತಿರುವ ಶಬ್ದ ಧ್ರುವನಿಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ಅವರ ಕಾರು ರಾಣಾ ಮೆನ್ಷನ್ ಬಳಿ ನಿಂತಿತು. ಧನ್ವಿ ಹೇಗೋ ಕಾರಿನಿಂದ ಹೊರಗೆ ಬಂದು ಒಳಗೆ ಹೋಗಲು ಪ್ರಾರಂಭಿಸಿದಳು. ಆದರೆ ಇದ್ದಕ್ಕಿದ್ದಂತೆ ಧ್ರುವ ಅವಳನ್ನು ನಿಲ್ಲಿಸಿದನು. ಒಂದು ನಿಮಿಷ ನಿಲ್ಲು. ಧನ್ವಿ ಅವನ ಕಡೆಗೆ ನೋಡಿದ ತಕ್ಷಣ, ನಾನು ರೀಚಾಳ ಹೆಸರನ್ನು ಎಂದಿಗೂ ಹೇಳುವುದಿಲ್ಲ ಎಂದು ನಿಮಗೆ ಹೇಳಿದೆ. ನಾನು ನಿಜವಾಗಿಯೂ ಹೇಳುವುದಿಲ್ಲ ಎಂದಳು. ಧ್ರುವ ಕೋಪದಿಂದ, ಈಗ ತಾನೇ ನೀನು ಅವಳ ಹೆಸರನ್ನು ಹೇಳಿದ್ದೀಯಾ ಎಂದನು. ಧನ್ವಿ ತಕ್ಷಣವೇ ತಪ್ಪಾಗಿ ಹೇಳಿದೆ, ಈಗ ಖಚಿತವಾಗಿ ಹೇಳುವುದಿಲ್ಲ ಎಂದಳು. ಧ್ರುವ ಅವಳ ಹತ್ತಿರ ಬಂದು ಮುಂದಿನ ಕ್ಷಣವೇ ಧನ್ವಿಯನ್ನು ತನ್ನ ತೋಳಲ್ಲಿ ಎತ್ತಿಕೊಂಡನು. ಧನ್ವಿ ಸಂಪೂರ್ಣವಾಗಿ ಆಶ್ಚರ್ಯಗೊಂಡಳು. ಅದೇ ಸಮಯದಲ್ಲಿ ಧ್ರುವ ಅವಳ ಊದಿಕೊಂಡ ಪಾದವನ್ನು ನೋಡಿದ್ದನು ಮತ್ತು ಅವಳು ಈ ಸ್ಥಿತಿಯಲ್ಲಿ ಇರುವುದನ್ನು ಮನೆಯ ಇತರ ಸದಸ್ಯರು ನೋಡಬಾರದು ಎಂದು ಅವನು ಬಯಸಿದ್ದನು. ಏಕೆಂದರೆ ಈಗ ರಾತ್ರಿ ತುಂಬ ಆಗಿತ್ತು ಮತ್ತು ಎಲ್ಲರೂ ಮಲಗಲು ತಮ್ಮ ತಮ್ಮ ಕೋಣೆಗಳಿಗೆ ಹೋಗಿದ್ದರು. ಯಾರಿಗಾದರೂ ಎಚ್ಚರವಾದರೆ ಅನಗತ್ಯ ಪ್ರಶ್ನೆಗಳು ಕೇಳಲ್ಪಡುತ್ತಿದ್ದವು. ಧನ್ವಿ ತನ್ನ ಕೈಗಳನ್ನು ಧ್ರುವನ ಕುತ್ತಿಗೆಗೆ ಸುತ್ತಿಕೊಂಡು ತನ್ನ ಆಳವಾದ ಕಣ್ಣುಗಳಿಂದ ಅವನನ್ನು ನೋಡುತ್ತಿದ್ದಳು. ಆದರೆ ಧ್ರುವ ತನ್ನ ದೃಷ್ಟಿಯನ್ನು ಕೆಳಗೆ ಮಾಡಿ ಅವಳ ಕಡೆಗೆ ನೋಡಿದಾಗ ಅವಳು ತಕ್ಷಣ ತನ್ನ ಮುಖವನ್ನು ಧ್ರುವನ ಎದೆಯ ಕಡೆಗೆ ತಿರುಗಿಸಿದಳು. ಧ್ರುವನ ವೇಗವಾಗಿ ಹೆಚ್ಚಾಗುತ್ತಿರುವ ಹೃದಯ ಬಡಿತ ಅವಳಿಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಮತ್ತು ಈ ಸಮಯದಲ್ಲಿ ಧನ್ವಿಯ ಹೃದಯ ಬಡಿತವು ಜೋರಾಗಿತ್ತು. ಧ್ರುವ ಅವಳನ್ನು ಒಳಗೆ ಕರೆತಂದು ನೇರವಾಗಿ ತನ್ನ ಕೋಣೆಗೆ ಹೋಗಿ ಅವಳನ್ನು ಹಾಸಿಗೆಯ ಮೇಲೆ ಕುಳ್ಳಿರಿಸಿದನು. ಅವನು ದೂರ ಹೋದ ಕೂಡಲೇ ಧನ್ವಿ ತಕ್ಷಣ ಹಾಸಿಗೆಯಿಂದ ಎದ್ದಳು. ಧ್ರುವ ಕೋಪದಿಂದ ಅವಳನ್ನು ನೋಡಿ, ಏನು ನಿನ್ನ ಒಳಗೆ ಸ್ಪ್ರಿಂಗ್ ಇದೆಯೇ, ಯಾಕೆ ಜಿಗಿಯುತ್ತಿದ್ದೀಯಾ ಎಂದನು. ಧನ್ವಿ ತಕ್ಷಣವೇ, ನೀವು ನಿಮ್ಮ ಹಾಸಿಗೆಯಿಂದ ದೂರ ಇರಲು ಹೇಳಿದ್ದೀರಿ. ನಾನು ಹಾಸಿಗೆಯ ಮೇಲೆ ಕುಳಿತರೆ ನೀವು ಮತ್ತೆ ಬೆಡ್ಶೀಟನ್ನು ಬದಲಾಯಿಸುವಿರಿ ಮತ್ತು ನನ್ನ ಕಾಲು ಈಗಾಗಲೇ ಮುರಿದು ಹೋಗಿದೆ. ನಾನು ನಿಮ್ಮ ಬೆಡ್ಶೀಟನ್ನು ಹೇಗೆ ಬದಲಾಯಿಸುವುದು ಎಂದು ಹೇಳಿದಳು. ಧ್ರುವ ತನ್ನ ಹಣೆಯ ಮೇಲೆ ಕೈಯಿಟ್ಟು, ಪರವಾಗಿಲ್ಲ, ಇವತ್ತು ಈ ಹಾಸಿಗೆಯ ಮೇಲೆ ಕುಳಿತುಕೋ ಎಂದನು. ಇದನ್ನು ಹೇಳುವಾಗ ಅವನ ಮುಖದಲ್ಲಿ ಸ್ವಲ್ಪ ಹಿಂಜರಿಕೆ ಕಾಣುತ್ತಿತ್ತು. ಅವನು ಒಂದು ನೋಟದಲ್ಲಿ ಧನ್ವಿಯನ್ನು ನೋಡಿ ತಕ್ಷಣವೇ ಬಾಲ್ಕನಿಗೆ ಹೋದನು. ಧನ್ವಿ ಮೌನವಾಗಿ ಅವನನ್ನು ನೋಡುತ್ತಿದ್ದಳು ಮತ್ತು ಹಾಸಿಗೆಯನ್ನು ನಿಧಾನವಾಗಿ ಮುಟ್ಟುತ್ತಿದ್ದಳು. ಇನ್ನೊಂದು ಬದಿಯಲ್ಲಿ ಧ್ರುವ ಬಾಲ್ಕನಿಗೆ ಬಂದು ಸಿಗರೆಟ್ ಸೇದಲು ಪ್ರಾರಂಭಿಸಿದನು. ಸಿಗರೆಟ್ ಸೇದುತ್ತಿದ್ದಾಗ ರೀಚಾ ಹೇಳಿದ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ನಮ್ಮ ಹುಡುಗಿಯರಿಗೂ ಒಂದು ಅವಶ್ಯಕತೆ ಇರುತ್ತದೆ. ನಿಮ್ಮಂತಹ ಗಂಡಂದಿರು ಆ ಅಗತ್ಯವನ್ನು ಪೂರೈಸದೆ ಹೋದರೆ ನಮ್ಮ ಅಗತ್ಯವನ್ನು ಬೇರೆ ಯಾರಾದರೂ ಪೂರೈಸಿಕೊಳ್ಳಲು ನಮಗೂ ಸ್ವಾತಂತ್ರ್ಯವಿದೆ. ಈ ಮಾತು ನೆನಪಿಗೆ ಬಂದ ಕೂಡಲೇ ಅವನು ತಕ್ಷಣ ತನ್ನ ತಲೆಯನ್ನು ಒಮ್ಮೆ ಸರಿಸಿ ಮತ್ತೆ ಸಿಗರೆಟ್ ಸೇದಲು ಪ್ರಾರಂಭಿಸಿದನು. ಧನ್ವಿ ತನ್ನ ಕೈಯಲ್ಲಿ ಇದ್ದ ಸ್ವಿಚ್ ಆಫ್ ಆಗಿದ್ದ ಫೋನನ್ನು ನೋಡಿದಳು. ಅವಳು ಹೇಗೋ ತನ್ನ ಸ್ಥಳದಿಂದ ಎದ್ದು ಫೋನನ್ನು ಚಾರ್ಜಿಂಗ್ಗೆ ಹಾಕಿ ಆನ್ ಮಾಡಿ ಹಾಗೆಯೇ ಬಿಟ್ಟಳು. ಅವಳು ಮತ್ತೆ ಒಂದು ನೋಟದಲ್ಲಿ ಧ್ರುವನ ಕಡೆಗೆ ನೋಡಿದಳು. ಅವನು ಇನ್ನು ಬಾಲ್ಕನಿಯಲ್ಲಿ ನಿಂತು ಸಿಗರೆಟ್ ಅನ್ನು ಸೇದುತ್ತಿದ್ದನು. ಧನ್ವಿ ಅವನ ಕಡೆಗೆ ನೋಡುತ್ತಾ, ಕೇಳಿ ಎಂದು ಹೇಳಿದಳು. ಧ್ರುವ ಕೋಪದ ನೋಟದಿಂದ ಅವಳ ಕಡೆಗೆ ನೋಡಿದನು. ಧನ್ವಿ ನಿಧಾನವಾಗಿ, ನಾನು ನಿಮ್ಮನ್ನು ಒಂದು ವಿಷಯ ಕೇಳಬೇಕಾಗಿತ್ತು ಎಂದಳು. ಮುಂದುವರಿಯುವುದು.